ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಸ್ ಆಗಿದೆ. ಸೊ ಬನ್ನಿ, ನಮ್ಮ ಪುಟಾಣಿ ಮಕ್ಕಳುಗಳೆಲ್ಲ ಸೇರಿ ಮಾವಿನ ತೋರಣ ಕಟ್ಟಿದ್ದಾರೆ ಇವತ್ತು. ಹಾಗೆ ಬೆಳಿಗ್ಗೆನೇ ಮಿಥುನ ಲಗ್ನದಲ್ಲೇ ಬೆಳಿಗ್ಗೆ 4 ಗಂಟೆಯಿಂದ 4:15 ಒಳಗಡೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಕಳಸಕ್ಕೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು. ಮೊದಲನೇದಾಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮೀ ದೇವಿ ಲಕ್ಷ್ಮೀ ಕಟಾಕ್ಷ ಎಲ್ಲರಿಗೂ ಒಲಿಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಬೆಳಗಿನ ಮುಹೂರ್ತ ಚೆನ್ನಾಗಿತ್ತು, ಇನ್ನೂ 2-3 ಮುಹೂರ್ತ ಚೆನ್ನಾಗಿತ್ತು. ಬಟ್ ಆದ್ರೂ ಬೆಳಗಿನ ಮುಹೂರ್ತ ಕಳಸ ಸ್ಥಾಪನೆ ಮಾಡಿಬಿಟ್ರೆ ಇನ್ನು ನೆಕ್ಸ್ಟ್ ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಕೋಬಹುದು ಅಲ್ವಾ. ಸೊ ಹಾಗಾಗಿ ನಾನು ಹಾಗೆ ಮಾಡಿದೆ. ಅಂತೂ ಇಂತೂ ಫೈನಲಿ ಇನ್ ಟೈಮ್ಗೆ ಎಲ್ಲ ಆಯಿತು. 6 ಗಂಟೆ ಅಷ್ಟಲ್ಲೆಲ್ಲ ಮುಗಿಸೇ ಬಿಟ್ವಿ ಬೆಳಗಿನ ಜಾವ. ಸೊ ನಮ್ಮನೆ ವರಮಹಾಲಕ್ಷ್ಮಿ ನೋಡಿ ಹೀಗಿದೆ. ನಮ್ಮ ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮೂಲಕ ಹೇಳಿ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ ನಮಗೂ ತಿಳಿಸಿ. ಹಾಗೆ ಹಬ್ಬದ ಊಟ ಏನೆಲ್ಲ ಮಾಡಿದ್ರಿ, ಏನು ಸ್ಪೆಷಲ್ ಇತ್ತು. ನಮ್ಮ ಪುಟಾಣಿ ಮಕ್ಕಳುಗಳು ಹಬ್ಬ ನಾಳೆ ಅನ್ನೋಂಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ನೋಡಿ. ತುಂಬ ಹೆಲ್ಪ್ ಮಾಡ್ತಿದ್ದಾಳೆ ನನ್ನ ಮಗಳು ಯುಕ್ತ. ನನಗೆ ಮಾವಿನ ತೋರಣ ಎಲ್ಲ ಅವಳೆ ಕಟ್ತಿರೋದು. ತಮ್ಮ ಕೂತ್ಕೊಂಡು ಕೀಟ್ಲೆ ಮಾಡ್ತಾ ಇದ್ದಾನೆ. ಏನು ಮಾಡಿದ್ರು ಕಿತ್ತಾಕೋಣ, ಹೇಳಿಯೋಣ, ಹಾಳು ಮಾಡೋಣ ಅನ್ನೋದೇ ಶ್ರೀವಿನ್ ಮಾಡೋ ಕೆಲಸ. ಆದರೂ ಅವಳನ್ನು ಸಹಿಸ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಡ್ತಾಳೆ ಅಮ್ಮನಿಗೆ. ಸೊ ತುಂಬ ಖುಷಿಯಾಗುತ್ತೆ. ಒಬ್ಬರು ದೊಡ್ಡವರಿದ್ದರೂ ಇಷ್ಟು ಹೆಲ್ಪ್ ಮಾಡಿಕೊಡಲ್ಲ, ಅಷ್ಟು ಸಹಾಯ ಮಾಡಿಕೊಡ್ತಾಳೆ ಯುಕ್ತ ನನಗೆ. ಸೊ ತುಂಬ ಪ್ರೌಡ್ ಆಗುತ್ತೆ ನನಗೆ ನನ್ನ ಮಗಳನ್ನ ನೋಡಿದಾಗೆಲ್ಲ. ಸೊ ನಿಮ್ಮ ಮಕ್ಕಳು ನಿಮಗೆ ಸಹಾಯ ಮಾಡ್ತಾರಾ ನೋಡಿ. ತುಂಬ ಗ್ರ್ಯಾಂಡಾಗಿಲ್ಲ ಅಂತಂದ್ರೂ ಫಸ್ಟ್ ಟೈಮ್ ನನ್ನ ಮಗಳು ಮಾಡಿರುವಂಥ ತೋರಣ ಹೇಗಿದೆ ಅಂತ ಕಮೆಂಟ್ ಮೂಲಕ ಹೇಳಿ. ನನಗೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಅಲ್ಲ, ತುಂಬಾ ಚೆನ್ನಾಗಿದೆ. ಅವಳು ಪ್ರೀತಿಯಿಂದ ಮಾಡಿಕೊಟ್ಲಲ್ಲ, ಅದೇ ಖುಷಿ. ಇನ್ನು ನನ್ನ ಮಗ ಹೊರಗಡೆ ಬಂದು ಯಾವ ಗಿಡ ಕಿತ್ತಾಗಲಿ, ಏನು ಹಾಳು ಮಾಡಲಿ ಅಂತ ನೋಡ್ತಾ ಇದ್ದಾನೆ. ಹಾಗೂ 2-3 ಹೂವಿಂದು ಮೊಗ್ಗುಗಳು ಕಿತ್ಬಿಟ್ಟಿದ್ದೀನಿ ಅಂತ ಹೇಳ್ದ. ಸೊ ಹಾಗಾಗಿ ಏನು ಕಿತ್ತಿದ್ದಾನೆ ನೋಡೋಣ ಅಂದ್ಕೊಂಡು ಬಂದೆ. ಬ್ರಹ್ಮಕಮಲ ಕಿತ್ಬಿಟ್ಟಿದ್ದಾನೆ ನೋಡ್ಕೊಂಡು ಬಂದೆ. ಐ ಥಿಂಕ್ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡಬೇಕು. 4-5 ಇತ್ತು, ನಾನು ನೋಡಿದಾಗ ಬರೀ 2 ಇದೆ ಅಷ್ಟೇ. ಸೊ ಹಾಳು ಮಾಡಿಬಿಟ್ಟಿರ್ತಾನೆ, ಕಿತ್ತು ಬಿಸಾಕ್ಬಿಟ್ಟಿರ್ತಾನೆ ಹೊರಗಡೆ. ತುಂಬ ತುಂಟಾಯಿ ನನ್ನ ಮಗ. ಇವನನ್ನು ಕಟ್ಕೊಂಡು ನಾವು ಹೇಗೆ ಹಬ್ಬ ಮಾಡಬೇಕು ನೀವೇ ಹೇಳಿ ಅಲ್ವಾ. ಆದರೂ ಮನೆಯಲ್ಲಿ ಮಕ್ಕಳುಗಳು ಓಡಾಡ್ತಿದ್ದಾಗ ಇರುವಂಥ ಖುಷಿ, ಅದರಲ್ಲೂ ಹಬ್ಬ ಅನ್ನೋ ಸಂದರ್ಭದಲ್ಲಿ ಎಷ್ಟು ಸಂಭ್ರಮ ಇರುತ್ತೆ. ಮಕ್ಕಳ ಆಟಗಳು, ಅವರ ಮಾತುಗಳು, ಅವ್ರು ಮಾಡುವಂಥ ಕೀಟ್ಲೆಗಳು ಎಲ್ಲ ಸಹಿಸ್ಕೊಂಡು ಹಬ್ಬ ಮಾಡೋದಿದೆಯಲ್ಲ, ಅದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಆದ್ರೂ ನಮ್ಮ ಯುಕ್ತ ನೋಡ್ಕೊತಾಳೆ ತಮ್ಮನ್ನ. ಅದು ನನಗೆ ಏನೆಲ್ಲ ಹೆಲ್ಪ್ ಮಾಡಿಕೊಡ್ಬೇಕು, ಅಥವಾ ನಾನು ಏನಾದರೂ ಹೆಲ್ಪ್ ಮಾಡಿಕೊಡ್ತೀಯಾ ಅಂದಾಗೆಲ್ಲ ಬಂದು ಹೆಲ್ಪ್ ಮಾಡಿಕೊಡ್ತಾಳೆ. ಸೊ ತುಂಬ ಖುಷಿ ಆಗುತ್ತೆ ನೋಡಿ. 2 ಬಿಟ್ಟಿದ್ದಾನೆ, ಇನ್ನೆಲ್ಲ ಕಿತ್ತು ಹೊರಗಡೆ ಹಾಕ್ಬಿಟ್ಟಿದ್ದಾನೆ. ನಾವು ಗಿಡಗಳನ್ನೂ ಅಷ್ಟೇ ತುಂಬ ಚೆನ್ನಾಗಿ, ಅಂದರೆ ಮಕ್ಕಳನ್ನ ಹೆಂಗೆ ಕೇರ್ ಮಾಡ್ತೀವಿ, ಗಿಡಗಳನ್ನು ಪ್ರಾಣಿಗಳನ್ನೂ ಹಾಗೆ ಕೇರ್ ಮಾಡ್ತೀವಿ. ಸೊ ಒಂದು ಮಗು ಕಿತ್ತಾಕಿದ್ದಾನೆ ಅಂದ್ರೂ ಬೇಜಾರಾಗ್ಬಿಡುತ್ತೆ ನಮಗೆ. ಶ್ರೀವಿನ್ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರನೇ ನೈಟ್ ಫುಲ್ ನಿದ್ದೆ ಇಲ್ಲ. ರಾತ್ರಿಯಿಂದನೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಸೊ ರಾತ್ರಿ 12 ಗಂಟೆ ಮೇಲೆ 1 ಗಂಟೆ 1:15ಗೆಲ್ಲ ಸ್ನಾನ ಮುಗಿಸ್ಕೊಂಡು ನಾನು ಮತ್ತು ಯುಕ್ತ ಇಬ್ಬರೂ. ಸೊ ನಾನು ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅವಳು ಲೈಟಾಗಿ ವಿಡಿಯೋ ಮಾಡ್ತಾಯಿದ್ಲು, ಯಾಕೆಂದರೆ ವಿಡಿಯೋ ಮಾಡಿಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಒಂದೊಂದೇ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಶ್ರೀವಿನ್ ಬಂದು ಹಿಂಸೆ ಕೊಡ್ತಾಯಿದ್ದ. ನಿದ್ದೆ ಮಾಡಬೇಕು, ನನಗೂಟ ತಿನ್ನಿಸು, ನನಗದು ಮಾಡು, ನೀನು ಬಾ ಮಲ್ಕೋ ಅಂತ. ಚಿಕ್ಕ ಮಗು ಅಲ್ವಾ. ಸೊ ಆ ಕಾರಣದಿಂದ ಸ್ವಲ್ಪ ಹೊತ್ತು ಬಿಟ್ಟು ಕೆಲಸ ಮಾಡೋದು, ಅವನ್ನ ನೋಡ್ಕೊಳ್ಳೋದು, ಸ್ವಲ್ಪ ಕೆಲಸ ಮಾಡೋದು, ಅವನನ್ನು ನೋಡ್ಕೊಳ್ಳೋದು, ಹಾಗೋ ಹೀಗೋ ಫೈನಲಿ 4 ಗಂಟೆ 4:15 ಹಾಗೇ ಹೋಯಿತು. ನಾವು ಹೊರಗಡೆ ಎಲ್ಲೂ ಹೋಗಿ ಗಂಗೆ ಪೂಜೆಗೆ ನೀರು ತೊಗೊಂಡು ಬರೋದಿಲ್ಲ. ಆಲ್ಮೋಸ್ಟು ಆ ಸಿಂಕ್ ಹತ್ರ ಇರೋ ನೆಲ್ಲಿ ಕುಳಾಯಿನಲ್ಲೇ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲ್ಲೇ ನೀರು ತೊಗೊಂಡು 2 ಬಿಂದಿಗೆಯಲ್ಲಿ ತೊಗೊತೀವಿ. ಒಂದು ತೊಗೊಂಡು ಬರಬಾರ್ದು, ಒಂದು ಈಶ್ವರ ಒಂದು ಪಾರ್ವತಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ನೀರು ತೊಗೋತೀವಿ. ಇನ್ನು ಲಕ್ಷ್ಮಿ ಎಲ್ಲಿ ಕೂರಿಸ್ತೀವಿ ಆ ಜಾಗದಲ್ಲಿ ಅಷ್ಟದಳ ರಂಗೋಲಿ ಹಾಕ್ತೀವಿ. ಹಾಕೋಕ್ಕಿಂತ ಮುಂಚೆ
ಅರಿಶಿಣದ ನೀರು ಇಲ್ಲ ಅಂತಂದರೆ ಗಂಜಲ ಹಾಕಿ ಜಾಗನ ಸ್ವಚ್ಛತೆ ಮಾಡ್ಕೋಬೇಕು. ಏಕೆಂದರೆ ನಾವು ಮಾಡ್ತಿರುವಂಥದ್ದು ಲಕ್ಷ್ಮಿಗೆ ಸಂಬಂಧಪಟ್ಟ ಪೂಜೆ, ತುಂಬ ಶ್ರದ್ಧೆಯಿಂದ ನಿಷ್ಠೆಯಿಂದ ಶುಚಿತ್ವದಿಂದ ಮಾಡಬೇಕಾಗಿರುವಂಥ ಪೂಜೆ ಅಲ್ವಾ. ಸೊ ಹಾಗಾಗಿ ರಂಗೋಲಿ ಆಯಿತು. ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ, ರಂಗೋಲಿ ಯೂಸ್ ಮಾಡ್ತಾಯಿಲ್ಲ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ 3 ಹಿಡಿ ಅಕ್ಕಿ ಹಾಕ್ತೀವಿ ನಾವು. ಅದ್ರ ಮೇಲೆ ಶ್ರೀಮ್ ಅನ್ನೋ ಒಂದು ಬೀಜಾಕ್ಷರನ ಬರೆದ್ರೆ ಅರಿಶಿನ ಕುಂಕುಮನ ಇಟ್ಟರೆ ಲಕ್ಷ್ಮೀ ಸಂಪನ್ನಳಾಗ್ತಾಳೆ, ಅವ್ರಿಗೆ ಇಷ್ಟ ಆಗುವಂಥದ್ದು ಶ್ರೀಮ್ ಅಂತಂದರೆ. ಸೊ ಹಾಗಾಗಿ ಶ್ರೀಮ್ ಅನ್ನೋ ಒಂದು ಬೀಜಾಕ್ಷರ ಮಂತ್ರನ ಬರಿತೀವಿ. ಹಾಗೆ ಕಲಸಕ್ಕೆ ಏನೆಲ್ಲ ಹಾಕಬೇಕಾಗಿತ್ತು ಎಲ್ಲ ಹಾಕ್ತೀವಿ. ನಾನು ಫಸ್ಟೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಬೆಳ್ಳಿ ಕಾಯಿನು ಮತ್ತು ಚಿನ್ನದೊಂದು ಮೂಗ್ಬೆಟ್ಟು ಇದನ್ನು ಕೂಡ ಒಳಗಡೆ ಹಾಕಿದ್ದೀವಿ. ಇನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕಮಲದ ಬೀಜ, ಯೆಲ್ಲೋ ಕಲರ್ ಅರಿಶಿಣ ಕಲರ್ ಇರುವಂಥ ಕವಡೆ, ನಿಂಬೆ ಹಣ್ಣು ಇರ್ಬೋದು, ಗೋಮತಿ ಚಕ್ರ, ಹೀಗೆ ಅವ್ರಿಗೆ ಇಷ್ಟಪಟ್ಟಿರುವಂಥ ಎಷ್ಟೊಂದು ಇರುತ್ತಲ್ವ ಅದನ್ನೆಲ್ಲನೂ ಹಾಕಿದ್ವಿ ಕಲಸಕ್ಕೆ ಹಾಕಬೇಕಾಗಿರುವಂಥ ಸಾಮಾನು. ಇನ್ನು ಇದು ಇವಾಗ ಆಗ್ತಿರುವಂಥದ್ದು ದ್ರವ್ಯಗಳು, ಸುಗಂಧ ದ್ರವ್ಯಗಳು ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಕೆಲವೊಂದು ವೀಡಿಯೋಸ್ಗಳನ್ನ ಮಿಸ್ ಮಾಡಿದ್ದೀನಿ, ಯಾಕೆಂದರೆ ಪಾಪು ಹೇಳ್ತಾ ಇತ್ತಲ್ಲ. ಸೊ ಕರೆಕ್ಟಾಗೆಲ್ಲ ನೋಡ್ಕೊಳಕ್ಕಾಗಲಿಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಟೈಮ್ ಸಿಕ್ಕಿದಾಗ ಆಗುವಾಗವಾಗ ಮಾಡ್ಕೊಂಡಿದ್ದೀನಿ ವಿಡಿಯೋ ನೋಡಿ. ನಮ್ಮ ಕಡೆ ಎಲ್ಲ ನಾವು ಕಳ್ಸೋಕ್ಕೆ ಇಷ್ಟೇ ಹಾಕೋದು, ತುಂಬ ಏನು ಜಾಸ್ತಿ ಏನೋ ಹಾಕೋದಿಲ್ಲ. ಎಲ್ಲ ಒಂದು 6 ಪೀಸ್ಗಳು ಹಾಕ್ತೀವಿ ಅಷ್ಟೇ. ದ್ರಾಕ್ಷಿ ಇರ್ಬೋದು, ಗೋಡಂಬಿ ಇರ್ಬೋದು, ಹಾಗೆ ಬಾದಾಮಿ ಇರ್ಬೋದು, ಮತ್ತು ಇನ್ನೂ ಕೆಲವೊಂದು ಕಳ್ಸೋಕ್ಕೆ ಹಾಕುವಂಥ ಐಟಮ್ಸ್ ಎಲ್ಲ 6 ಪೀಸ್ ಅಷ್ಟೇ ಹಾಕೋದು. ಇನ್ನು ಕಳಸ ರೆಡಿ ಆಯಿತು. ಮುಖವಾಡ ಇಟ್ಟು ರೆಡಿ ಮಾಡ್ಕೊಂಡ್ಬಿಡ್ತು ಅಂತಂದರೆ ಇನ್ನು ನೆಕ್ಸ್ಟು ಸಂಕಲ್ಪ ಮಾಡ್ಕೋಬೇಕು. ಆಮೇಲೆ ಸಂಕಲ್ಪ ಆದಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಬಿಟ್ರೆ ಆಮೇಲೆ ಇದು ಒಳ್ಳೆ ಗಳಿಗೆಯಲ್ಲಿ ಒಳ್ಳೆ ಟೈಮಲ್ಲೇ ಮಾಡ್ಕೋಬೇಕು. ಅದಾದಮೇಲೆ ನಾವು ಯಾವಾಗ ಬೇಕಾದ್ರೂ ಆರಾಮಾಗಿ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಇನ್ನು ಸಂಜೆಯಲ್ಲಿ ನಾವು ಇನ್ನು ಸಂಜೆ ಸಮಯದಲ್ಲಿ ಅಥವಾ ಬಿಡುವಿದ್ದಾಗ ಕುಂಕುಮಾರ್ಚನೆ ಮಾಡ್ಕೋಬೋದು, ಅಷ್ಟೊತ್ತರ ಹೊತ್ಕೋಬೋದು. ಇಷ್ಟೆಲ್ಲ ಮಾಡಲೇಬೇಕು, ಇದೆಲ್ಲ ಮಿಸ್ ಮಾಡಬೇಡಿ. ನಾನು ಕುಂಕುಮಾರ್ಚನೆ ಮಾಡೋದು ಹಾಗೆ ಅಷ್ಟೊತ್ತರ ಓದೋದು ಎರಡೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಯುಕ್ತ ಮಾಡ್ಕೊಡ್ಬೇಕಾಗಿತ್ತು. ಶ್ರೀ ಸ್ವಲ್ಪ ಎದ್ದು ಅಳ್ತಾ ಇದ್ದ, ಆ ಕಾರಣಕ್ಕೋಸ್ಕರ ನಾನೇ ವಿಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ. ನನಗೆ ವ್ರತ ಇಂಪಾರ್ಟೆಂಟ್ ಆಯಿತು ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಅದನ್ನು ಕವರ್ ಮಾಡ್ಕೊಳ್ಳೋಣ ಅಲ್ವಾ. ಸೊ ಫೈನಲಿ ನನ್ನ ಮಗಳೇ ಕಳ್ಸೋಕ್ಕೆ ತೆಂಗಿನಕಾಯಿಗೆ ಮತ್ತು ಅರಿಶಿನ ಎಲ್ಲ ಹಚ್ಕೊಟ್ಲು. ಅವಳು ಕನಸಲ್ಲಿ ಕಂಡಿದ್ಲಂತೆ. ಸೊ ಸೇಮ್ ಅದೇ ಥರ ಅಮ್ಮ ನಾನು ನೋಡಿದ್ದೆ, ಅದಕ್ಕೆ ಇದೇ ಥರ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ಓಕೆ ಮಕ್ಕಳು ದೇವ್ರ ಶಮ್ಮನ ನೀವು ಹೇಗೆ ಮಾಡಿಕೊಟ್ರು ಲಕ್ಷ್ಮೀ ದೇವಿ ಇಷ್ಟಪಡ್ತಾಳೆ ಅಂತ ಹೇಳಿ ತೊಗೊಂಡೆ. ಎಷ್ಟು ಚೆನ್ನಾಗಿ ಹಚ್ಚಿದಾರಲ್ವ ಕಣ್ಣಿಗೆಲ್ಲ, ಹಾಗೆ ಮುಖಕ್ಕೆ ಅರಿಶಿನ ಹಚ್ಚಿ, ಕಣ್ಣಿಗೆ ಅರಿಶಿನ ಹಚ್ಚಿ, ಕುಂಕುಮ ಎಲ್ಲ ಇಟ್ಟಿದ್ದಾಳೆ. ಖುಷಿ ಆಯಿತು. ಅಟ್ಲೀಸ್ಟ್ ಇಷ್ಟಾದ್ರೂ ಆ ಪುಟಾಣಿ ಮಗು ಹೆಲ್ಪ್ ಮಾಡಿಕೊಡ್ತಲ್ಲ. ಜಸ್ಟ್ ಇವಾಗ 9 ವರ್ಷ ಅಷ್ಟೇ ಅವಳಿಗೆ, ಇಷ್ಟೆಲ್ಲ ಹೆಲ್ಪ್ ಮಾಡಿಕೊಡ್ತಾಳಲ್ಲ ಅನ್ನೋ ಒಂದು ಖುಷಿ ಅಷ್ಟೇ ನನಗೆ. ಹಾಗೆ ಕಳಸ ಸ್ಥಾಪನೆ ಆಯಿತು. ಇನ್ನು ದೇವರಿಗೆ ತಂದಿರುವಂಥ ಸೀರೆ ಎಲ್ಲ ರೆಡಿ ಮಾಡಿಕೊಂಡು ಅಲಂಕಾರ ಮಾಡ್ತಾಯಿದ್ದೀನಿ. ಅದು ಕಳಸಕ್ಕೆ ಯಾವುದೇ ಥರ ಅಲುಗಾಡಿಸೋದು ಅದು ಇದು ಏನು ಮಾಡ್ತಾಯಿಲ್ಲ, ಜಸ್ಟ್ ಸಿಂಪಲಾಗಿ ಹಾಗೆ ಸೀರೆ ಉಡಿಸ್ತಾ ಇದ್ದೀವಿ. ಆದರೂ ನಾವು ಯಾವಾಗ ಮಾಡಿದ್ರೂ ಆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ತು ಅಂದರೆ ಈ ಸರಿ ಅಷ್ಟು ಅಲಂಕಾರಗಳನ್ನ ಮಾಡಿಲ್ಲ. ಏಕೆಂದರೆ ಲಾಸ್ಟ್ ಇಯರು ನಮ್ಮಮ್ಮ ಇದ್ದರು ಅಥವಾ ಇನ್ನೂ 2-3 ಜನ ನೆಂಟರುಗಳಿದ್ರು, ಹೆಲ್ಪ್ ಮಾಡ್ತಾಯಿದ್ರು, ಪಾಪು ನಿಂತ್ಕೋತಾಯಿದ್ರು. ಬಟ್ ಈ ಸರಿ ಯಾರೂ ಇರಲಿಲ್ಲ. ಯುಕ್ತನಿಗೂ ಸ್ವಲ್ಪ ಅವನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ಸಿಂಪಲ್ಲಾಗಿ ಲಕ್ಷ್ಮಿ ಕೂರಿಸಿದ್ವಿ ಈ ಸರಿ. ಇನ್ನು ವ್ರತದ ಆಚರಣೆ ಆ್ಯಕ್ಚುಲಿ ಲಕ್ಷ್ಮಿ ಹಬ್ಬ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟು ಲಕ್ಷ್ಮಿನ ವ್ರತದ ಮೂಲಕ ನೋಡ್ತಾಯಿದ್ರು. ಅತಿಯಾಗಿ ಅಲಂಕಾರ ಅಂದರೆ ಎಷ್ಟು ಬೇಕೋ ಅಷ್ಟು ಅಲಂಕಾರ ಮಾಡ್ತಿದ್ರು. ಯಾಕೆ ಅಂದರೆ ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯೆ. ಅಂದರೆ ಆಡಂಬರ ಒಂದು ಇರ್ತಿರಲಿಲ್ಲ ಅಷ್ಟೇ. ಈಗಿನ ಕಾಲದಲ್ಲಿ ಅಲಂಕಾರನೂ ಅಷ್ಟೇ, ಆಡಂಬರ ಎರಡೂ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ವ್ರತಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡ್ರೆ ಸಾಕು. ತುಂಬ ಓವರಾಗಿ ಅತಿಯಾಗಿ ಆಡಂಬರ ಬೇಡ ಅಲ್ವಾ. ಸೊ ನಾನು ಕೂಡ ಸಿಂಪಲ್ಲಾಗಿ ವ್ರತಕ್ಕೆ ಏನು ಬೇಕು ಅಷ್ಟು ಮಾತ್ರ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನಾವು ಒಬ್ಬರೇ ಕೂತ್ಕೊಂಡು ಅರೇಂಜ್ ಮಾಡ್ಕೊಂಡು ಮಾಡಬೇಕಲ್ಲ, ಸ್ವಲ್ಪ ಲೇಟ್ ಆಗಿಬಿಡ್ತಾ ಇದೆ.
ನೋಡಿ, ಅಂದರೆ ಆಲ್ರೆಡಿ ನಾನು ಕಳಸ ಸ್ಥಾಪನೆ ಮಾಡಿಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎಲ್ಲ ರೆಡಿ ಆಗಿದೆ ಅಲ್ವಾ. ಸೊ ಹಾಗಾಗಿ ಟೈಮ್ ಆಗೋಯಿತು, 4 ನಿಮಿಷ ಎಕ್ಸ್ಟ್ರಾನೇ ಆಗೋಯ್ತು. ಆ್ಯಕ್ಚುಲಿ ಇವಾಗಲೇ 4:34 ಆಗೋಯಿತು. ಇನ್ನು ಅಲಂಕಾರ ಮಾಡಿಕೊಂಡು ಇನ್ನು ನಮ್ಮ ಮನೆಯವರೆಲ್ಲ ಫ್ಯಾಮಿಲಿಯವರೆಲ್ಲ ಫ್ರೆಶ್ ಅಪ್ ಆಗಿ ಬಂದಮೇಲೆ ಮಂಗಳಾರತಿ ಕೊಟ್ಟರೆ ಮುಗೀತು. ಇನ್ನು ಸಂಜೆ ಅಷ್ಟರಲ್ಲಿ ಸಂಜೆ ಇನ್ನೊಂದು ರೌಂಡು ಪ್ರಸಾದ ಮಾಡಬೇಕಾಗತ್ತೆ. ಸೊ ಇವಾಗಲೂ ಕೂಡ ನೈವೇದ್ಯಕ್ಕೆ ಇಟ್ಟಿರ್ತೀವಿ ಹಾಲು ಇದನ್ನೆಲ್ಲನೂ. ಸೊ ಸಂಜೆನೂ ಕೂಡ ಪ್ರಸಾದ ಮಾಡಬೇಕು, ಸಂಜೆ ಕೂಡ ಪೂಜೆ ಮಾಡಬೇಕು, ಮತ್ತು ಅರಿಶಿನ ಕುಂಕುಮಕ್ಕೆ ಕರೆಯೋರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಕೊಡಬೇಕು. ಹಾಗೆ ಇನ್ನೂ ಕೆಲವೊಂದಿಷ್ಟೊಂದು ಪೂಜೆಗಳೆಲ್ಲ ಪೆಂಡಿಂಗ್ ಇದೆ, ಎಲ್ಲ ಮಾಡ್ಕೋಬೇಕು. ಹಬ್ಬದ ಅಡುಗೆಗಳು ಮಾಡ್ಕೋಬೇಕು. ಸೊ ಒಬ್ಬರೇ ಅಂದರೆ ಸ್ವಲ್ಪ ಕಷ್ಟನೇ ಆಗ್ತಿದೆ ನನಗಂತೂ. ಸೊ ನಿಮ್ಮ ಮನೇಲಿ ಯಾರಾದರೂ ಹೆಲ್ಪ್ ಮಾಡ್ತಾರಾ ಗೌರಿ ಅಥವಾ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದಾಗ? ಅಥವಾ ನೀವು ಚಿಕ್ಕ ಮಕ್ಕಳಿದ್ರೆ ಮಕ್ಕಳನ್ನ ಜೊತೆ ನೋಡಿಕೊಂಡು ನೀವೇ ಮಾಡಬೇಕು ಅನ್ನೋ ಸಿಚುವೇಶನ್ ಏನಾದರೂ ಇದೆಯಾ? ಅಂತೂ ಇಂತೂ ಎಲ್ಲ ರೆಡಿ ಮಾಡಿದ್ವಿ, ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು, ಕಲ್ಸಕ್ಕರೆ ಹಾಗೆ ಹಸಿ ಹಾಲಿಟ್ಟು ಮೊದಲನೇ ನೈವೇದ್ಯ ಕೊಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಇನ್ನು ಸಾಯಂಕಾಲಕ್ಕೆ ಬೇಜಾನು ನೈವೇದ್ಯಕ್ಕೆ ಪ್ರಸಾದಗಳು ಮಾಡಬೇಕು. ಇನ್ನು ಮಕ್ಕಳು ಮಲಗಿದಾರೀಗ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಇನ್ನೂ ತಿಂಡಿ ಮಾಡಬೇಕು, ನಮ್ಮ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ಬೇಕು, ಕೆಲಸ ಇರುತ್ತಲ್ಲ. ಸೊ ಫೈನಲಿ ಎಲ್ಲ ರೆಡಿ ಆಯಿತು. ಮೊದಲನೇ ಪೂಜೆ ಕೂಡ ಮುಗಿತು, ಒಳ್ಳೆ ಟೈಮಲ್ಲಿ ಪೂಜೆ ಎಲ್ಲ ಆಯಿತು. ಸೊ ಈ ರಂಗೋಲಿ ನನ್ನ ಮಗಳು ಬರೆದಿರುವಂಥದ್ದು. ನಾನು ಜಸ್ಟು ತುಳಸಿಗೆ ರೆಡಿ ಮಾಡ್ಕೊತಾ ಇದ್ದೆ, ಹೊಸ್ಲಿಗೆ ರೆಡಿ ಮಾಡ್ಕೊತಾ ಇದ್ದೆ. ಅವಳೆ ಕಲರ್ ಹಾಕಿ ಅವಳೆ ರಂಗೋಲಿ ಬಿಡಿಸಿರೋದು. ಸೊ ನನ್ನ ಮಗಳು ಹೇಗೆ ಬಿಡಿಸಿದಾಳೆ ರಂಗೋಲಿನ ಕೇಳು ಅಂತ ಹೇಳಿದ್ಲು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ವಿಡಿಯೋ ನೋಡಿದವರು ದಯವಿಟ್ಟು ನನ್ನ ಮಗಳು ಹಾಕಿರೋ ರಂಗೋಲಿ ಹೇಗಿದೆ ಅಂತ ಹೇಳಿ. ಅವಳೇ ಕಲರ್ ಕಾಂಬಿನೇಷನ್ ಎಲ್ಲ ಹಾಕಿ ಅವಳೇ ರಂಗೋಲಿ ಬಂದು ಹಾಕಿಬಿಟ್ಟಿದ್ದಾಳೆ. ಬಟ್ ತುಂಬ ಚೆನ್ನಾಗಿ ಬಿಟ್ಟಿದ್ದಾಳೆ ಅಲ್ವಾ, ನನಗೆ ಆ ಥರ ಅನ್ನಿಸ್ತು. ಸೊ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಫೈನಲಿ ಪೂಜೆ ಆಯ್ತಲ್ಲ. ಪೂಜೆ ಆದಮೇಲೆ ತುಂಬ ಒಂಥರ ಸಮಾಧಾನ ಮನಸ್ಸಿಗೆ ಅಂತ ಹೇಳ್ಬೋದು. ಇನ್ನು ನಮ್ಮ ಮನೆಯವರು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇಷ್ಟು ಬೇಗ ಮಾಡಿಬಿಟ್ಟು ಅಂದರು ಪಾಪ. ರಾತ್ರಿ ಎಲ್ಲ ನಿದ್ರೆಗಿಟ್ಟಿರೋದವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಇಷ್ಟು ಬೇಗ ಆಗೋಯ್ತಾ ಅಂತ ಕೇಳ್ತಾಯಿದ್ರು. ನನಗಂತೂ ಒಂದು ಕಡೆ ರಾತ್ರಿ ಎಲ್ಲ ನಿದ್ದೆ ಇಲ್ದಿರೋದಕ್ಕೆ ನಿದ್ರೆ ಬರ್ತಾಯಿತ್ತು. ಬಟ್ ಆದ್ರೂ ಉಪವಾಸ ಮಾಡಬೇಕು, ನಿದ್ರೆಗಿಡಬೇಕು, ಮತ್ತು ಮಲ್ಕೋಬಾರ್ದಲ್ಲ ಹಬ್ಬದ ದಿನ. ಸೊ ಹಾಗಾಗಿ ಹೇಗೋ ಒಂದು ದಿನ ಮುಂದೆ ಹಾಕ್ಬಿಟ್ರೆ ಸಾಕಪ್ಪ ಅನ್ನಿಸ್ತು. ಇನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕಿದ್ದೀನಿ. ನಮ್ಮ ಮನೆಯವ್ರು ಬಂದು ಪೂಜೆ ಮಾಡೋದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಅವ್ರು ಕುಂಕುಮ ಹಚ್ಚಿ ಆಶೀರ್ವಾದ ಮಾಡಿದ್ದು, ಕಂಕಣ ಕಟ್ಟಿದ್ದು, ಇದು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನು ಫೈನಲಿ ಬೇಳೆ ಒಬ್ಬಟ್ಟು ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ತೊಗರಿಬೇಳೆ ಒಬ್ಬಟ್ಟು ಇಷ್ಟ ಕಮೆಂಟಲ್ಲಿ ಹಾಕಿ. ವಿಡಿಯೋನ ಪೂರ್ತಿ ನೋಡಿ. ತೊಗರಿಬೇಳೆನ ಇದು 1 ವಿಷಲ್ ಅಷ್ಟೇ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ನೆನೆಸಿ ತೊಳೆದು ಬಿಟ್ಟು ಹಾಗೆ 1 ವಿಷಲ್ ಅಷ್ಟೇ, ತುಂಬ ಜಾಸ್ತಿ ಇರಬಾರ್ದು. ನಾನು 1.5 ಕಪ್ಪಿಗೆ 1 ಕಪ್ ಮಾತ್ರ ಬೆಲ್ಲ ತೊಗೋತಾ ಇದ್ದೀನಿ. ನಾವು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ. ಸೊ ಹಾಗಾಗಿ, ಯಾಕೆಂದರೆ ಪಾಯಸನೇ ಇರುತ್ತೆ ಅಲ್ವಾ, ಪಾಯಸದ ಜೊತೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಸ್ವೀಟ್ ಬೇಡ ಅಂತ 1 ಕಪ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಸಮ ಪ್ರಮಾಣದಲ್ಲಿ ತೊಗೋಬೋದು. 1 ಕಪ್ ಬೇಳೆ ತೊಗೊಂಡ್ರೆ 2 ಕಪ್ಪು ಬೆಲ್ಲ ತೊಗೋಬೋದು ಆ ಥರ. ಮತ್ತು 2 ಕಪ್ಪು ತೆಂಗಿನ ತುರಿ ತೊಗೋಬೇಕಾಗತ್ತೆ. ತೆಂಗಿನ ತುರಿ ಕೂಡ ಹಾಕ್ತಾಯಿದ್ದೀನಿ. ಸೊ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೆಲ್ಲ ಸ್ವಲ್ಪ ಲೈಟಾಗಿ ಕರಗ್ತಾ ಇದೆ ಅನ್ನೋ ರೀತಿ ಮಾಡ್ಕೊಬೇಕು. ಆವಾಗ ಈಗ ಫ್ರೈ ಮಾಡಿದಾಗ ಸ್ವಲ್ಪ ಜಾಸ್ತಿ ಲೈಟಾಗಿ ಇನ್ನೊಮ್ಮೆ ಬೆಂದಂಗೆ ಅನಿಸುತ್ತೆ. ಓಕೆ, ನಾನಿವಾಗ ಕಾಯಿ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯಿ ತುರಿ ರೆಡಿ ಮಾಡ್ಕೊಂಬಿಟ್ರೆ ನಾನು ಫುಲ್ಲು 1.5 ಕಾಯಿ ಹಾಕಿದ್ದೀನಿ. 1 ಕಾಯಿ ಹೊಡೆದು ಮತ್ತು ಅರ್ಧ ಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇಷ್ಟು ಪುಡಿ ಆದರೆ ಸಾಕು. ಇದನ್ನು ಆರಾಮಾಗಿ ಮಿಕ್ಸ್ ಮಾಡ್ಕೋಬಹುದು. ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಈ ಹದಕ್ಕೆ ಬರುತ್ತೆ. ಜಾಸ್ತಿ ಹಂಡಿಡಿಬಾರ್ದು, ಹುರಿ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಎಲ್ಲ ಕಡಲೆಬೇಳೆ ಕೂಡ ಸೇಮ್ ಪ್ರೊಸೀಜರಲ್ಲೇ ಹಾಕೋಬೋದು. ನಾನು ತೊಗರಿಬೇಳೆಯಿಂದ ಮಾಡ್ತಾಯಿದ್ದೀನಿ. ಟೇಸ್ಟು ಕಡಲೆಬೇಳೆಯಿಂದ ಮಾಡಿದ ಒಬ್ಬಟ್ಟಿಗಿಂತ ತೊಗರಿಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಫೈನಲಿ ರುಬ್ಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ನೋಡಿ ಈ ಥರ ಬರುತ್ತೆ. ತುಂಬ ಜಾಸ್ತಿ ನೈಸ್ಗೂ ಇರೋದು ಬೇಡ, ತುಂಬ ತುರಿ ಇರೋದು ಬೇಡ. ದಪ್ಪ ದಪ್ಪ ಇದ್ದರೆ ಒತ್ತಬೇಕಾದ್ರೆ ಕಿತ್ತೋಗುವಂಥ ಚಾನ್ಸಸ್ ಬರುತ್ತೆ ಒಬ್ಬಟ್ಟಿನ ಇದು. ಸೊ ಹಾಗಾಗಿ
ಇಷ್ಟಿದ್ರೆ ಸಾಕು. ಇನ್ನು ಮಕ್ಕಳು ಅರ್ಧ ಓಡಾಡಿಕೊಂಡು ಮಕ್ಕಳಿರೋ ಮನೆಯಲ್ಲಿ ತಿಂದು ಖಾಲಿ ಮಾಡಿಬಿಡ್ತಾರೆ ಹೂರಣನ ಅಂತ ಹೇಳ್ಬೋದು. ಇನ್ನು ರವೆ ಹಾಕಿ ಮೈದಾ ಹಿಟ್ಟಾಗಿ ಕಲಿಸ್ಕೊಂಡಿರುವಂಥ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀನಲ್ಲ, ಇದು ಜಸ್ಟ್ ಒಂದು ಅರ್ಧ ಗಂಟೆನೂ ಕೂಡ ಆಗಿಲ್ಲ. ಬನ್ನಿ ಬಂದಿದೆಯಾ ಇಲ್ವಾ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಈಗ ಬನ್ನಿ ಬರ್ತಾ ಇದೆ, ಬಟ್ ಇನ್ನೂ ರೆಡಿ ಇಲ್ಲ ಅದು ಆಗೋದಕ್ಕೆ. ಆದ್ರೂ ಪ್ರಸಾದ ಮಾಡ್ಲಿಕ್ಕೆ ಬೇಕಲ್ವಾ. ಸೊ ಈ ಥರ ಟೆಕ್ಸ್ಚರ್ ಬಂದಾಗ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ, ನೋಡ್ಕೋಬೇಕು. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನೋಡುವ. ಅರ್ಧ ಗಂಟೆ ಬಿಟ್ಟು ನೋಡಿದ್ವಿ, ಚೆನ್ನಾಗಿ ಪರವಾಗಿಲ್ಲ ಅನ್ನಿಸ್ತು. ಸೊ ಪ್ರಸಾದಕ್ಕೆ ಇಟ್ಟು ಬಿಡೋಣ ನೈವೇದ್ಯಕ್ಕೆ ಫಸ್ಟು ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳು ಕೂಡ ಮಕ್ಕಳಿರೋ ಮನೆ ಅಲ್ವಾ, ಸೊ ಕೇಳ್ತಿರ್ತಾರೆ ಮಾಡಿಕೊಡಿ ಕೊಡಿ ಅಂತ. ಒಬ್ಬರೇ ಇರ್ತೀವಲ್ವ, ನಾವು ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಆದ್ರೂ ಮಕ್ಕಳು ಕೇಳಿದಾಗ ಮಾಡಿಕೊಟ್ಟಾಗಿರೋ ಖುಷಿ ಇನ್ಯಾವಾಗಲೂ ಇರೋದಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಮಕ್ಕಳಾಗಿದ್ದಾಗಲೂ ನಮ್ಮ ಅಪ್ಪ ಅಮ್ಮನ ಇಷ್ಟೇ ಹಾಕೋತಾ ಇದ್ವಿ. ಯಾವುದಾದ್ರೂ ಹಬ್ಬ ಬಂತು ಅಂತಂದರೆ, ಏನಾರೋ ಸಿಹಿ ಮಾಡ್ತಿದ್ದಾರೆ ಮನೆಯಲ್ಲಿ ಅಂತಂದರೆ ಮೊದಲು ನನಗೆ ಬೇಕು, ನನಗೆ ಕೊಡಿ ಅಂತ ಅನ್ನೋದು. ಸೊ ಹೀಗೆ ಮಕ್ಕಳು ಮನೇಲಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ, ಅವ್ರು ಏನಾರು ಕೇಳಿದಾಗ ಮಾಡಿಕೊಡ್ಲಿಕ್ಕೆ. ಸೊ ಪರವಾಗಿಲ್ಲ, ಜಸ್ಟ್ ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ ಹಿಟ್ಟನ್ನು ನೆನೆಸಿಟ್ಟು. ಸೊ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿತ್ತು ಒಬ್ಬಟ್ಟು ಮಾತ್ರ. ಇದು ದೇವರ ಪೂಜೆಗೆ ಇಡಲಿಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇರೋದು. ಸೊ ಫೈನಲಿ ಒಬ್ಬಟ್ಟಂತೂ ರೆಡಿ ಆಯಿತು. ನೆಕ್ಸ್ಟು ಹೆಸ್ರುಬೇಳೆ ನೆನೆಸಿದ್ದೀವಿ, ಹೆಸ್ರುಬೇಳೆ ರೆಡಿ ಮಾಡ್ಕೊಂಬಿಡುವ. ಹೆಸ್ರುಬೇಳೆ ನೆನೆಸಿ ಅದನ್ನೆಲ್ಲ ಚೆನ್ನಾಗಿ ತೊಳೆದು ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು. ಇನ್ನು ಎಲ್ಲ ಏನೇನೆಲ್ಲ ಐಟಮ್ಸ್ ಬೇಕು ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಇರ್ಬೋದು, ಹಸಿಮೆಣಸಿನ್ಕಾಯಿ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಹೀಗೆ ಎಲ್ಲ ಒಂದೊಂದು ಐಟಮ್ಸ್ಗಳನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕೋತೀವಿ. ನೋಡಿದ್ರೇ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ಅಲ್ಲ. ಸೊ ಪೂಜೆಗೆ ಟೈಮ್ ಆಗಿಬಿಡುತ್ತೆ, ಇನ್ನು ನೈವೇದ್ಯಕ್ಕೆಲ್ಲ ಇಡಬೇಕಲ್ಲ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಕಾಯಿ ತುರಿ ಹಾಕೊಳ್ಳಲ್ಲ, ಬಟ್ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ನಿಂಬೆ ರಸ ಮಾತ್ರ ಒಂದು ಹಾಕ್ತಾಯಿಲ್ಲ ನಾನಿವಾಗ. ಲಾಸ್ಟಲ್ಲಿ ತಿನ್ನಬೇಕಾದ್ರೆ ನಿಂಬೆ ರಸ ಹಾಕ್ಕೊಳ್ಳಿ, ಮೊದಲೇ ಹಾಕಿ ಇಡಬೇಡಿ. ಸೊ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟು ವರಮಹಾಲಕ್ಷ್ಮಿಗೆ ಅಂತಲೇ ಪ್ರಸಾದ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಮೊದಲನೇ ಸಾರಿ ನಾನು ಕಡಲೆಬೇಳೆನ ನೆನೆಸ್ಕೊಂಡು ಸ್ವಲ್ಪ ಅದನ್ನು ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೇ ಸ್ವಲ್ಪ ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೇ ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ. ಏಲಕ್ಕಿ ಕಾಯಿ, ತುಪ್ಪ, ಹಾಗೆ ದ್ರಾಕ್ಷಿ, ಗೋಡಂಬಿ ಇದಿಷ್ಟು ಹಾಕ್ಬಿಟ್ಟು ಅದನ್ನು ಫುಲ್ಲು ಫ್ರೈ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥ, ಪ್ರಿಯವಾಗಿರುವಂಥ ಕಡಲೆಬೇಳೆಯಿಂದ ಮಾಡಿರುವಂಥ ನೈವೇದ್ಯ ರೆಡಿ ಆಯಿತು. ಸೊ ಇಷ್ಟೇ. ಇದನ್ನು ರಾಘವೇಂದ್ರ ಸ್ವಾಮಿಗೂ ಕೂಡ ಇಡ್ಬೋದು, ಸೇಮ್ ಪ್ರೊಸೀಜರು. ತುಂಬ ಚೆನ್ನಾಗಿರುತ್ತೆ, ತುಂಬ ಲಕ್ಷ್ಮಿಗೆ ಪ್ರಿಯವಾದದ್ದು ಕಡಲೆಬೇಳೆಯಿಂದ ಈ ಥರ ಪ್ರಸಾದ ಮಾಡಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತೊಂದು ಕಡೆ ಶಾವಿಗೆ ಪಾಯಸ ಕೂಡ ಒಂದು ಒಲೆಯಲ್ಲಿ ರೆಡಿ ಆಯಿತು, ರೈಸ್ ಕೂಡ ರೆಡಿ ಆಯಿತು. ಸೊ ಸ್ಪೆಷಲ್ ಅಂಥದ್ದು ಏನೂ ಮಾಡಿಲ್ಲ, ಜಸ್ಟ್ ಸಿಂಪಲ್ ಆಗಿರುವಂಥ ಊಟ ಅಷ್ಟೇ. ಇನ್ನೂ ತರಕಾರಿ ಎಲ್ಲ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀವಿ. ನುಗ್ಗೆಕಾಯಿ ಸಾಂಬಾರು, ಹಾಗೆ ರೈಸು, ಪಾಯಸ, ಒಬ್ಬಟ್ಟು, ಹೆಸರುಬೇಳೆ, ಇಷ್ಟು ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇನ್ನು ಬೇರೆ ನಂಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಮಾಡ್ಕೊಳ್ಳೋದಕ್ಕೆ ಅಂತ. ಇನ್ನು ಸಂಜೆ ಆಗೋಯಿತು, ಅರಿಶಿನ ಕುಂಕುಮ ಕೊಡಬೇಕು ಎಲ್ಲರಿಗೂ. ಮನೆಯಲ್ಲೆಲ್ಲ ಒಂದು ರೌಂಡು ಮತ್ತೆ ಪೂಜೆ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿರೋದನ್ನೆಲ್ಲ ತೊಗೊಂಡೋಗಿಟ್ಟು ಪೂಜೆ ಮಾಡಿ, ಇನ್ನು ನನ್ನ ಮಗಳು ಫ್ರೆಶ್ ಅಪ್ ಆಗಿ ಕೂತಿದ್ಲು. ಶ್ರೀ ಮಾತಾಡ್ತಾನೆ ಮಲ್ಕೊಂಬಿಟ್ಟಿದ್ದಾನೆ, ಎದ್ದೇಳಿಸ್ತಾ ಇದ್ರೆ ಎದ್ದೇಳ್ತಾ ಇಲ್ಲ. ಸೊ ಹಾಗಾಗಿ ಅವನಿಗೆ ಕಂಕಣ ಕಟ್ಟೋಕ್ಕಾಗಿಲ್ಲ, ಯುಕ್ತ ಮಾತ್ರ ಕಟ್ಟಿಸ್ಕೊತಾ ಇದ್ದಾಳೆ. ಬೆಳಿಗ್ಗೆ ಹೊತ್ತು ಅವ್ರ ಪಪ್ಪ ಹೋಗೋಶಲ್ಲಿ ಅಂದರೆ ನನ್ನ ಕೈಗೆ ಕಟ್ಕೊಟ್ರು, ಮತ್ತು ನಾನು ಅವ್ರಿಗೆ ಕಟ್ಟಿದೆ. ಮಕ್ಕಳನ್ನ ಮಲಗಿದ್ರು, ಆ ಟೈಮಲ್ಲಿ ಯುಕ್ತಂಗೆ ಕಟ್ಟೋಕ್ಕಾಗಿಲ್ಲ. ಸೊ ಹಾಗಾಗಿ ಸಂಜೆ ಪೂಜೆ ಕಟ್ಕೊಡ್ತೀನಿ ಅಂತ ಹೇಳಿದೆ. ಸಂಜೆ ಗೋಧೂಳಿ ಸಮಯ ಆಯಿತು. ಈ ಟೈಮಲ್ಲಿ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡಿಬಿಟ್ರೆ ಸೊ ಇನ್ನು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅಂತ ಹೇಳ್ಬೋದು. ಟೈಮು ಮೀರೋಗ್ಬಿಟ್ರೆ ಇನ್ನು ಅರಿಶಿನ ಕುಂಕುಮ ಕರಿಬೇಕು, ಅಕ್ಕಪಕ್ಕದಲ್ಲಿರುವಂಥ ಮನೆಯವ್ರನ್ನೆಲ್ಲನೂ ಮಹಿಳೆಯರನ್ನ ಕರೆದು, ನನ್ನ ಫ್ರೆಂಡ್ಗಳನ್ನೆಲ್ಲ ಕರೆದು ಕುಂಕುಮ ಕೊಡಬೇಕು. ಇನ್ನು ಅವರು ಕೂಡ ಕುಂಕುಮ ಕೊಡಲಿಕ್ಕೆ ಅಂತ ಕರೀಲಿಕ್ಕೆ ಬರ್ತಾರೆ. ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ.
ಸೊ ನನ್ನ ಮಗ ಆಲ್ರೆಡಿ ಎದ್ದು ರಂಗೋಲಿ ಎಲ್ಲ ಹಾಳು ಮಾಡಿ ಬೆಳಿಗ್ಗೆ ಹಾಕಿರೋ ರಂಗೋಲಿ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಕಲ್ಲರ್ ಬಿಟ್ಟಿದ್ಲು ಯುಕ್ತ, ಎಲ್ಲ ಹಾಳು ಮಾಡಿಬಿಟ್ಟಿದ್ದ, ಬಟ್ಟೆಗೆಲ್ಲ ಮಾಡ್ಕೊಂಬಿಟ್ಟಿದ್ದ ಪಾಪು. ಅದನ್ನೆಲ್ಲ ತೆಗ್ದು ಮತ್ತೆ ಬೇರೆ ರಂಗೋಲಿ ಹಾಕಿದ್ದಾಳೆ. ಸೊ ನಾನು ದೇವ್ರ ಮನೆ ಕಡೆಗೆ ಅಥವಾ ಅಡುಗೆ ಮನೆ ಕಡೆ ಗಮನ ಕೊಟ್ಟರೆ ನನ್ನ ಪಾಪು ಹೊರಗಡೆ ಕಸ ಹೊಡೆಯೋದು ಅಥವಾ ರಂಗೋಲಿ ಇಡೋದು ಈ ಥರ ಸಹಾಯ ಮಾಡ್ತಾಳೆ. ಸೊ ಖುಷಿ ಆಗುತ್ತಲ್ವ, ಅದಕ್ಕೆ ಹೇಳೋದು ಮನೆಯಲ್ಲಿ ಹೆಣ್ಣು ಮಗಳಿರಬೇಕು ಅಂತ ಅಲ್ವಾ. ಹೆಣ್ಣು ಮಕ್ಕಳೆಲ್ಲ ಬೇಡ ಅಂತೀರಾ, ನೋಡಿ ಎಷ್ಟು ಸಹಾಯ ಮಾಡಿಕೊಡ್ತಾರೆ ಹೆಣ್ಣು ಮಕ್ಕಳು. ಸಹಾಯಕ್ಕೆ ಅಂತ ಅಲ್ಲ, ಮನೆಯ ಮಹಾಲಕ್ಷ್ಮಿ ಕೂಡ ಹೆಣ್ಣು ಮಕ್ಕಳು. ನಮ್ಮ ಮನೆ ಮಹಾಲಕ್ಷ್ಮಿ ನನ್ನ ಮಗಳು ಅಂತ ಹೇಳಲಿಕ್ಕೆ ನಂಗೆ ಖುಷಿ ಆಗುತ್ತೆ. ಇನ್ನು ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಮನೆ ದೇವರಿಗೆ ಪೂಜೆ ಮಾಡಬೇಕು. ಒಂದು ದೀಪ ಮಾತ್ರ ಮಿಸ್ ಆಗಿದೆ ಇಲ್ಲಿ. ಇನ್ನೊಂದು ದೀಪ ಅಲ್ಲಿ ರೆಡಿ ಮಾಡಿ ಅಕ್ಕಿ ಎಲ್ಲ ಹಾಕಿತ್ತಿಟ್ಟಿದ್ದೀವಿ. ಕೆಳಗಡೆ ಅಕ್ಕಿ ಹಾಕಿದ್ದೀವಲ್ಲ ಅದ್ರ ಮೇಲೆ ಕಾಮಾಕ್ಷಿ ದೀಪ ಇಟ್ಟರೆ ಇಲ್ಲಿ ಪೂಜೆ ಮುಗಿಯುತ್ತೆ. ನನ್ನ ಮಗಳು ನಾನು ಹಚ್ತೀನಮ್ಮ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ ಅವಳು. ಸೊ ಮನೆ ದೇವರಿಗೆ ಫಸ್ಟು ಪೂಜೆ ಮಾಡ್ಕೊಳ್ಳಿ, ಸಂಕಲ್ಪ ಇರೋದೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಫೈನಲಿ ಲಕ್ಷ್ಮೀ ದೇವಿಗೆ ಸಂಜೆ ಪೂಜೆ ಅರ್ಪಿಸ್ಬೋದು ನೀವು. ಸಂಜೆ ಸಮಯ ಆಗೋಯಿತು. ಅಕ್ಕಪಕ್ಕದವರೆಲ್ಲ ಬಂದು ಅರಿಶಿನ ಕುಂಕುಮಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ನಾವು ಕೂಡ ಅವ್ರಿಗೂ ಅರಿಶಿನ ಕುಂಕುಮ ಕೊಡಬೇಕು. ಸಾಧ್ಯವಾದವರು ಅರಿಶಿನ ಕುಂಕುಮ, ಕಾಮನ್ನಾಗಿ ನಾವೆಲ್ಲ ಕೊಡೋದು ಅರಿಶಿನ ಕುಂಕುಮ, ಎಲೆ, ಅಡಿಕೆ, ಅದರಲ್ಲಿ ಒಂದು ಅರಿಶಿನದ ಕೊಂಬು, ಹಾಗೆ ₹1 ಕಾಯಿನೋ ಅಥವಾ ₹2 ಕಾಯಿನೋ ಇಡ್ತೀವಿ. 2 ಬಾಳೆಹಣ್ಣು ಇಡ್ತೀವಿ. ಕೆಲವೊಬ್ಬರು 2 ಇಡೋದಿಲ್ಲ, 1 ಇಡ್ತಾರೆ. ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡಬೇಕಾದ್ರೆ 2 ಬಾಳೆಹಣ್ಣು ಇಡಲೇಬೇಕು, ಒಂದು ಈಶ್ವರ ಒಂದು ಪಾರ್ವತಿ. ಇನ್ ಕೇಸ್ 2 ಇಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬಾದಾಮಿ ಏನಾದರೂ ಇಟ್ಟು ಕೊಡಿ, ಖಾಲಿ ಒಂದೇ ಒಂದು ಬಾಳೆಹಣ್ಣು ಕೊಡಬೇಡಿ. ಇನ್ನು ಬಳೆ, ಹಸಿರು ಬಳೆ ತುಂಬ ಒಳ್ಳೆಯದು, ಮತ್ತು ಹೂವು, ಬ್ಲೌಸ್ ಪೀಸ್ ಕೂಡ ಕೊಡಬೇಕು. ಇಷ್ಟು ಕೊಡೋರು ಕೊಡಿ, ಇಲ್ಲಾಂದರೆ ನಮ್ಮ ಹತ್ರ ಇನ್ನೂ ಎಕ್ಸ್ಟ್ರಾ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಇನ್ನೂ ಕೊಡ್ತೀನಿ ಅಂತ ಅಂದರೆ ಮಡ್ಲಿಗೆ ಕೂಡ ತುಂಬೋದು, ಅವ್ರಿಗೆ ಮಡ್ಲಕ್ಕಿ ಕೂಡ ಕೊಡ್ಬೋದು. ಅದ್ರ ಜೊತೆ ಇಲ್ಲ ಸೀರೆ ಕೊಡುವಾಗ ಸೀರೆ ಕೊಡ್ಬೋದು, ಬ್ಲೌಸ್ ಪೀಸ್ ಕೊಡ್ತೀನಿ ಅಂದರೆ ಅದ್ರ ಜೊತೆ ಕೊಡ್ಬೋದು ಬ್ಲೌಸ್ ಪೀಸ್ ಕೂಡ. ತೆಂಗಿನಕಾಯಿ ಕೊಡ್ಬೋದು. ಹೀಗೆ ನಿಮ್ಮ ಅಥವಾ ಬೇರೆ ಏನಾದ್ರೂ ಅದ್ರ ಜೊತೆ ಪ್ಲೇಟ್ಗಳು, ಈ ಥರ ಗಿಫ್ಟ್ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬಹುದು. ಆದಷ್ಟು ಸ್ಟೀಲ್ ಕಮ್ಮಿ ಮಾಡಿ, ಸ್ಟೀಲು ಮತ್ತು ಪ್ಲಾಸ್ಟಿಕ್ ಕೊಡಬಾರ್ದು. ಸ್ಟೀಲ್ ಅಂತಂದರೆ ಶನಿ ಪ್ರಭಾವ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಕೊಡಬಾರ್ದು ಅಂತ ಹೇಳ್ತಾರೆ. ಆಲ್ಮೋಸ್ಟು ಎಲ್ಲರೂ ಸ್ಟೀಲು ಗಿಫ್ಟ್ ಕೊಡ್ತಾ ಇರ್ತಾರೆ, ಪ್ಲೇಟ್ ಕೊಡ್ತಿರ್ತಾರೆ, ಇಲ್ಲ ಗ್ಲಾಸ್ ಕೊಡ್ತಿರ್ತಾರೆ, ಏನೋ ಒಂದು ಒಟ್ನಲ್ಲಿ ಸ್ಟೀಲ್ ಕೊಡ್ತಿರ್ತಾರೆ. ಸ್ಟೀಲ್ ದಾನ ಮಾಡಬಾರ್ದು, ಶನಿ ಮಹಾತ್ಮನ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ಲಾಸ್ಟಿಕ್ ಕೂಡ ದಾನ ಮಾಡಬಾರ್ದು. ಬೇಕಂದರೆ ಅಕ್ಕಿ, ಬೆಲ್ಲ, ಈ ಥರ ಮಡ್ಲಕ್ಕಿ ಸಮೇತ ಕೊಟ್ಬಿಡಿ, ಏನೂ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಸೊ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಪಡಿ ದಾನ ಧರ್ಮ ಮಾಡಲಿಕ್ಕೆ. ಶ್ರಾವಣ ಮಾಸದಲ್ಲಿ ದಾನ ಧರ್ಮ ಮಾಡೋದು ಮತ್ತು ವ್ರತಗಳು ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಆಷಾಢ ಮಾಸ, ಶ್ರಾವಣ ಮಾಸ, ಹಾಗೆ ಕಾರ್ತಿಕ ಮಾಸ, ಇದು 3 ಮಾಸದಲ್ಲಿ, ಅದರಲ್ಲೂ ಸ್ಪೆಷಲ್ ಅಂದರೆ ಆಷಾಢ ಮಾಸ ಮತ್ತು ಶ್ರಾವಣ ಮಾಸ, ಇವೆರಡರಲ್ಲಿ ವ್ರತಗಳನ್ನ ಮಾಡಿದ್ರೆ ನಾವು ವರ್ಷ ಪೂರ್ತಿ ಮಾಡುವಂಥ ಪುಣ್ಯಗಳು ಇವೆರಡೇ ತಿಂಗಳಲ್ಲಿ ನಮಗೆ ಮಾಡೋ ವ್ರತಗಳಿಂದ ಗಳಿಸ್ಕೋಬೋದು ಅಂತ ಹೇಳ್ಬೋದು. ಫೈನಲಿ ದೇವ್ರ ಪೂಜೆಗಳೆಲ್ಲ ಆಯಿತು. ಇನ್ನು ನಾನು ಅರಿಶಿನ ಕುಂಕುಮ ತಗೋತಾ ಇದ್ದೀನಿ ನಮ್ಮ ಮನೆಯಲ್ಲಿ. ನಾವು ಕೂಡ ನಮ್ಮ ಮನೆಯಲ್ಲಿ ಅರಿಶಿನ ಕುಂಕುಮ ಇಟ್ಕೋಬೇಕು. ಪೂಜೆಗಿಂತ ಮೊದಲು ಇಟ್ಕೊಂಡಿದ್ರು ಪರವಾಗಿಲ್ಲ, ಪೂಜೆ ಆದಮೇಲೂ ಕೂಡ ಅರಿಶಿನ ಕುಂಕುಮ ತಗೋಬೇಕು. ಯಾಕೆಂದರೆ ಮುತ್ತೈದೆಯರಲ್ವಾ, ಸೊ ಹಾಗಾಗಿ ನಾವು ಮಾಡ್ತಾ ಇರುವಂಥ ವ್ರತ ಆ್ಯಕ್ಚುಲಿ ಕುಟುಂಬ ಹಾಗೆ ಗಂಡನಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಕೊಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ವ್ರತ ಮಾಡ್ತಿರ್ತೀವಿ. ಸೊ ನಾವೇ ಅರಿಶಿನ ಕುಂಕುಮ ಇಟ್ಕೊಂಡಿಲ್ಲ ಅಂತಂದರೆ ಏನು ಪ್ರಯೋಜನ ಅಲ್ವಾ. ಸೊ ಫೈನಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು, ಎಲ್ಲ ರೆಡಿ ಆಯ್ತಪ್ಪ, ಅಷ್ಟೋ ಇಷ್ಟೋ ಪೂಜೆ ಮಾಡಿದ್ವಿ ಅಂತ. ಇನ್ನೂ ಅಕ್ಕಪಕ್ಕದವ್ರ ಮನೆಯವ್ರನ್ನೆಲ್ಲ ಕರೆದು ಕುಂಕುಮಕ್ಕೆ ಕರೆದ್ಬಿಟ್ಟು ಬರಬೇಕು, ಕುಂಕುಮ ಕೊಡಬೇಕು. ಅವರುಗಳು ಬಂದು ಇನ್ವೈಟ್ ಮಾಡೋಗಿದ್ದಾರೆ, ನಾವು ಕೂಡ ಹೋಗಿ ಬರಬೇಕು. ಸೊ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಇನ್ನೂ ಸ್ಟೋನ್ಸ್ಗಳೆಲ್ಲ ಹಾಕಿದ್ವಲ್ಲ ಲಕ್ಷ್ಮೀ ದೇವಿ ಫೇಸ್ಗೆ, ಅದನ್ನೆಲ್ಲ ಒಂದೊಂದೇ ಬೀಳ್ತಾ ಇತ್ತು, ಸರಿಯಾಗಿ ಅಂಟಿಲ್ಲ. ಅದು ಮತ್ತೆ ಅಂಟ್ಸೋಕೆ ಹೋದರೆ ಏನಾಗುತ್ತೆ, ಕಳಸ ಎಲ್ಲ ಹಲ್ಗಾಡ್ಬಿಡುತ್ತೋ ಅಂತ ಹೇಳೋ ಭಯಕ್ಕೆ ಮತ್ತೆ ಏನೂ ಅಂಟಿಸ್ಲಿಲ್ಲ. ಬಟ್ ಆದರೂ ಪರವಾಗಿಲ್ಲ, ವ್ರತ ಅಲ್ವಾ. ಸೊ
ಹೇಗಿದೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವರಮಹಾಲಕ್ಷ್ಮಿ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ಆಶೀರ್ವಾದ ಇದ್ದಂತೆ. ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫುಲ್ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.